ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮೊದಲಿಗೆ ಸ್ವಾಗತ. ಸ್ನೇಹಿತರೆ, ಆಧಾರ್ ಕಾರ್ಡಲ್ಲಿ ಅಡ್ರೆಸ್ನ ಹೇಗೆ ಚೇಂಜ್ ಮಾಡೋದು? ಜಸ್ಟ್ ಒನ್ ಕ್ಲಿಕ್ಕಲ್ಲಿ ಅಡ್ರೆಸ್ನ ಚೇಂಜ್ ಮಾಡಿ ಆಧಾರ್ ಕಾರ್ಡ್ ಸೈಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಮಗೆ ಲಾಗಿನ್ ಪೇಜ್ ಇದೆ. ಓಕೆನಾ? ಈ ಲಾಗಿನ್ ಪೇಜಲ್ಲಿ ಯಾವ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊತೀನಿ. ತಗೊಳ್ಳಿ, OTP ಸೆಂಡ್ ಆಗುತ್ತೆ. OTP ಸೆಂಡ್ ಆದಮೇಲೆ ನಿಮಗೆ ಬಂದಿರುವಂಥ OTPನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ಆಧಾರ್ದು ಒಂದು ಹೋಮ್ ಪೇಜ್ನ ಈ ಥರ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಇಲ್ಲಿ ನಮಗೆ ಆಧಾರ್ ಕಾರ್ಡ್ ಅಡ್ರೆಸ್ನ ಚೇಂಜ್ ಮಾಡೋದು ಎರಡು ಆಪ್ಷನ್ಸ್ ಇದಾವೆ. ಒಂದು ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಡಾಕ್ಯುಮೆಂಟ್ ಅಂತಿದೆ, ಇನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತಿದೆ. ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ರೂಫ್ ಆಫ್ ಅಡ್ರೆಸ್ ಅಪ್ಲೋಡ್ ಮಾಡಿಬಿಟ್ಟು ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಬಂದ್ಬಿಟ್ಟು ಯಾವುದೇ ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ. ಇದನ್ನ ಹೇಗೆ ಚೇಂಜ್ ಮಾಡೋದು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ಅಕ್ಕ ತಂಗಿ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಆಧಾರ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ನಾನು ನಿಮಗೆ ಇವತ್ತು ಈ ಪ್ರೋಸೆಸ್ನ ಶೇರ್ ಮಾಡ್ತೀನಿ. ಫ್ಯಾಮಿಲಿ ಮೆಂಬರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಸ್ನೇಹಿತರೆ, ನಮ್ಮ ಪ್ರೆಸೆಂಟ್ ಅಡ್ರೆಸ್ನ ಇದು ಶೋ ಆಗ್ತಾ ಇದೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೋಡಿ, ಇಲ್ಲಿ ಎಂಟರ್ ಆಧಾರ್ ನಂಬರ್ ಇದೆ. ಲಿಂಕ್ ಇರುವಂಥ ಮೊಬೈಲ್ ನಂಬರ್ನ ಶೋ ಆಗುತ್ತೆ. ನೋಡ್ಬೋದು, ಈ ನಂಬರ್ ಆ್ಯಕ್ಟಿವ್ ಇರಬೇಕು ಸ್ನೇಹಿತರೆ. ಯಾಕಂದರೆ ಅದಕ್ಕೊಂದು OTP ಹೋಗುತ್ತೆ, ಅವ್ರದ್ದು ಕೂಡ ಲಾಗಿನ್ ಆಗಬೇಕಾಗುತ್ತೆ ನೀವು. ಅದಾದಮೇಲೆ ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಷನ್ ವಿತ್ ಅಪ್ಲಿಕೆಂಟ್ಗೆ ಇವ್ರು ಏನಾಗಬೇಕು. ಇಲ್ಲಿ ಆಪ್ಷನ್ಸ್ ಇದೆ ನೋಡ್ಬೋದು ಸ್ನೇಹಿತರೆ, ಫಾದರ್, ಲೀಗಲ್ ಗಾರ್ಡಿಯನ್, ಮದರ್. ನಾನು ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಲೀಗಲ್ ಸ್ಟೇಟ್ಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಂಡಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಸ್ನೇಹಿತರೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂಚೆ ಇಲ್ಲಿ ನೋಡ್ಬೋದು, ನೀವು 75 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು. ಓಕೆನಾ? ಅದಾದಮೇಲೆ ನಿಮಗೆ ಒಂದು ಅನ್ಕೋಲ್ಮೆಂಟ್ ಜನರೇಟ್ ಆಗುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರಡು ಆಪ್ಷನ್ ಇದೆ ಪೇಮೆಂಟ್. ನೀವು ಯಾವುದಾದ್ರು ಒಂದು ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸ್ಕ್ಯಾನರ್ ಬರುತ್ತೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಆಪ್ಷನ್ಸ್ ಇದೆ. ನಾನು ಸ್ಕ್ಯಾನರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಕ್ಯಾನರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಮೆಂಟ್ ಅನ್ನೋದು ಕಂಟಿನ್ಯೂ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನರ್ ಓಪನ್ ಆದಾಗ ಇದನ್ನ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟ್ ಅನ್ನೋದು ಮಾಡ್ತಿರುತ್ತೆ. ನೋಡಬಹುದು, ಪೇಮೆಂಟ್ ಕನ್ಫರ್ಮೇಷನ್ ಕೂಡ ನಿಮಗೆ ಶೋ ಆಗುತ್ತೆ. ಪೇಮೆಂಟ್ ಆಯಿತು, ಪ್ರೊಸೆಸಿಂಗ್ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಪೇಮೆಂಟ್ ಅಪ್ಡೇಟ್ ಆಗುತ್ತೆ. ಸ್ವಲ್ಪ ಕ್ಲಿಕ್ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇದಾದ್ಮೇಲೆ ನಿಮಗೆ ಒಂದು ಅನ್ಕೋಲ್ಮೆಂಟ್ ಜನರೇಟ್ ಆಗುತ್ತೆ. ಈ ಅನ್ಕೋಲ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈ ಕೊಟ್ಟಿರೋ ನಂಬರ್ SRN ನಂಬರ್ ಕಾಪಿ ಮಾಡ್ಕೊಳ್ಳಿ. ಓಕೆ, ನೀವು ಯಾರು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ದೀರಿ ನೋಡಿ, ಅವ್ರದ್ದು ಆಧಾರ್ ಕಾರ್ಡ್ನ ಲಾಗಿನ್ ಆಗಬೇಕಾಗುತ್ತೆ. ನಾನು ಇವಾಗ ನನ್ನ ಆಧಾರ್ ಕಾರ್ಡ್ನ ಲಾಗಿನ್ ಆಗಿದ್ದೀನಿ. ಓಕೆನಾ? ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಒಂದು SRN ನಂಬರ್ ಜನರೇಟ್ ಆಗಿದೆ, ಅದು ಕಾಪಿ ಮಾಡಕ್ಕೆ ಹೇಳಿದೆ. ಅದನ್ನು ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ಲಾಗಿನ್ ಆಗಿರ್ತೀರಲ್ವಾ ನಿಮ್ಮ ರಿಲೇಟಿವ್ ಆಧಾರ್, ಆ ಆಧಾರ್ನ ಇಲ್ಲಿ ಫ್ಯಾಮಿಲಿ ರಿಕ್ವೆಸ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ SRN ನಂಬರ್ ಜನರೇಟ್ ಆಗಿತ್ತಲ್ಲ, ಆ ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಪೇಸ್ಟ್ ಆದಮೇಲೆ ಇಲ್ಲಿ ಆಕ್ಸೆಪ್ಟ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಮಗೆ ಈಗ ನಮ್ಮ ಆಧಾರ್ ಕಾರ್ಡಲ್ಲಿ ಬರುವಂಥ ಅಡ್ರೆಸ್ ಇದಾಗಿರುತ್ತೆ. ಓಕೆನಾ? ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ತಿರುಗಿ ಇಲ್ಲಿ ಆಕ್ಸೆಪ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಕನ್ಫರ್ಮ್ ಯುವರ್ ಕನ್ಸೆಂಟ್ ಟು ಶೇರ್ ಮೈ ಅಡ್ರೆಸ್ ಅಂತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನೋದು ಕನ್ಫರ್ಮ್ ಆಗಿ ಅಪ್ಡೇಟ್ ಆಗುತ್ತೆ. ವಿತಿನ್ 1 or 2 ಯೂಸ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಅಡ್ರೆಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.